ವಾದ ಮತ್ತು ಬೇಡಿಕೆ ಆಗಿರುತ್ತದೆ. ಜಿಎಸ್ಟಿ ಬರೋದಕ್ಕೆ ಮೊದಲು ದೇಶದಲ್ಲಿ ಒಟ್ಟು ತೆರಿಗೆ ದರ 14.4% ಇತ್ತು. ಅಮೌಂಟ್ ಹೆಚ್ಚು ಕಮ್ಮಿ ಆಗ್ಬೋದು, ಪ್ರಮಾಣ ಅಷ್ಟೇ ಇರುತ್ತೆ. ಅವ್ರದ್ದೊಂದು ಪೈಸಾನು ನಮ್ಗೆ ಬೇಕಾಗಿಲ್ಲ. ಕೇಂದ್ರ ಸರ್ಕಾರದವರು ದರ ರೇಟ್ ರ್ಯಾಷನಲೈಸೇಷನ್, ದರ ಸರಳೀಕರಣದ ಬಗ್ಗೆ ಕೆಲವು ಪ್ರಸ್ತಾವನೆಗಳನ್ನ ಜಿಎಸ್ಟಿ ಮಂಡಳಿಯ ಮುಂದೆ ಇಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರದವರು ಇದರಿಂದ ಎಷ್ಟು ಆದಾಯ ನಷ್ಟ ಆಗುತ್ತೆ ಅಂತ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಅಂಕಿ ಸಂಖ್ಯೆಯನ್ನ ಕೊಟ್ಟಿಲ್ಲ. ಲೆಕ್ಕಾಚಾರವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿಲ್ಲ. ನಾವು ಕೇಳಿದ್ದೇವೆ ಅವರಿಗೆ ಇದರಿಂದ ಎಷ್ಟು ಆದಾಯ ನಷ್ಟ ಆಗಬಹುದು ಅಂತೇಳಿ. ಅವರು ಇಲ್ಲಿಯವರೆಗೂ ಕೂಡ ಯಾವುದೇ ದಾಖಲೆ, ಅಂಕಿ ಸಂಖ್ಯೆ, ಲೆಕ್ಕಾಚಾರವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿಲ್ಲ. ಆದಾಗ್ಯೂ ಕೂಡ ನಾವು ಈ ದರ ಸರಳೀಕರಣದ ಪರವಾಗಿದ್ದೇವೆ. ಆದಾಗ್ಯೂ ಕೂಡ ನಾವು ದರ ಸರಳೀಕರಣದ ಪರವಾಗಿದ್ದೇವೆ. ಆದ್ರೆ ಇದಕ್ಕೆ ಬದಲಿಯಾಗಿ ನಾವು ಕೇಳ್ತಾ ಇರೋದು ಇಷ್ಟೇ, ದರ ಸರಳೀಕರಣದ ಜೊತೆಗೆ ರಾಜ್ಯಗಳಿಗೆ ಏನು ಆದಾಯದ ನಷ್ಟ ಆಗುತ್ತೆ ಇದನ್ನ ಸರಿದೂಗಿಸ್ಕೊಡ್ಬೇಕು ಎಂಬುದಷ್ಟೇ ನಮ್ಮ ಸರಳ ವಾದ ಮತ್ತು ಬೇಡಿಕೆ ಆಗಿರ್ತದೆ. ಈಗ ಇಷ್ಟು ಸಮರಿಯಾಗಿ ತಮ್ಗೆ ಹೇಳ್ಬಿಟ್ಟು ಏನು ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ವಿವರವಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಜಿಎಸ್ಟಿ ಬರೋದಕ್ಕೆ ಮೊದಲು ದೇಶದಲ್ಲಿ ಒಟ್ಟು ತೆರಿಗೆ ದರ 14.4% ಇತ್ತು. ಜಿಎಸ್ಟಿ ಬರೋದಕ್ಕೆ ಮೊದಲು. ಈ ಹಿನ್ನೆಲೆಯಲ್ಲಿ ಜಿಎಸ್ಟಿ ಬರುವಾಗ ರೆವಿನ್ಯೂ ನ್ಯೂಟ್ರಲ್ ರೇಟ್, ಅಂದ್ರೆ ಆದಾಯ ಹೆಚ್ಚಳ ಇನ್ನೂ ಇಲ್ಲ, ಆದಾಯ ನಷ್ಟನೂ ಇಲ್ಲ ಅನ್ನುವಂತಹದ್ದು ಆಗ್ಬೇಕಾದ್ರೆ ಸುಮಾರು 14% ಜಿಎಸ್ಟಿಯನ್ನ ಸರಾಸರಿ ಆವರೇಜ್ ರೇಟ್ ಅನ್ನ ಅಳವಡಿಸ್ಕೊಂಡ್ರೆ ಇದರಿಂದ ಆದಾಯ ನಷ್ಟನೂ ಆಗೋದಿಲ್ಲ, ಆದಾಯ ಹೆಚ್ಚಳನೂ ಆಗೋದಿಲ್ಲ ರಾಜ್ಯಗಳಿಗೆ ಅಂತ 2016-17ರಲ್ಲಿ ಕೇಂದ್ರ ಸರ್ಕಾರದ ಒಂದು ವರದಿ ಶಿಫಾರಸು ಮಾಡಿದ್ರು. ಸಿಂಗಲ್ ಸ್ಲಾಬ್ ಅಲ್ಲ, ವೆಯ್ಟೆಡ್ ಅವರೇಜ್ ಅಂತಾರೆ. ಎಲ್ಲಾ ರೇಟ್ಗಳನ್ನು ಸೇರಿಸಿದ್ರೆ ನೆಟ್ ಜಿಎಸ್ಟಿ ಅಂತ ಇಟ್ಕೊಳ್ತು. ನೆಟ್ ಜಿಎಸ್ಟಿ 14% ಆದ್ರೆ ಇದು ರೆವಿನ್ಯೂ ನ್ಯೂಟ್ರಲ್ ರೇಟ್. ಅಂದ್ರೆ ಹಿಂದಿನ ಪರಿಸ್ಥಿತಿಗೆ ಈ ಮುಂದಕ್ಕೆ ರಾಜ್ಯ ಕೇಂದ್ರಕ್ಕೆ ಬರ್ತಕ್ಕಂತ ಆದಾಯ ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ಅಮೌಂಟ್ ಹೆಚ್ಚು ಕಮ್ಮಿ ಆಗ್ಬೋದು, ಪ್ರಮಾಣ ಅಷ್ಟೇ ಇರುತ್ತೆ ಅನ್ನೋದು. ಆದ್ರೆ ಜಿಎಸ್ಟಿ ಬಂದಾಗಲಿಂದ ಇಲ್ಲಿವರೆಗೂ ಕೂಡ ಮೊದಲು ಇದ್ದಂತ ರೇಟ್ ಅನ್ನ ಹಂತ ಹಂತವಾಗಿ ಕಡಿತ ಮಾಡ್ತಾ ಬಂದಿದೆ. ಸೊ ಜಿಎಸ್ಟಿ ಬರೋದಕ್ಕೆ ಮೊದಲು ದೇಶದಲ್ಲಿ ಒಟ್ಟು ನೆಟ್ ಟ್ಯಾಕ್ಸ್ ರೇಟ್ ಇದ್ದಿದ್ದು 14.4% ಆದ್ರೆ ಇವತ್ತಿನ ದಿನ ದೇಶದಲ್ಲಿ ಇರುವಂತಹದ್ದು 11% ಟ್ಯಾಕ್ಸ್ ಇದೆ. ಈ ಕಳೆದ 7 ವರ್ಷದ ಜಿಎಸ್ಟಿ ಪಯಣದ ನಂತರ ದೇಶದಲ್ಲಿ ನೆಟ್ ಟ್ಯಾಕ್ಸ್ ರೇಟ್ 11%ಗೆ ಬಂದಿದೆ. ಈಗ ಅವರು ಮುಂದಿಟ್ಟಿರುವ ಪ್ರಸ್ತಾವನೆಗಳನ್ನ ಅಳವಡಿಸಿಕೊಂಡಲ್ಲಿ ಮತ್ತೆ 1% ವರೆಗೂ ಟ್ಯಾಕ್ಸ್ ರೇಟ್ ಕಮ್ಮಿ ಆಗಬಹುದು. ಅಲ್ಲಿಗೆ ಜಿಎಸ್ಟಿಗೆ ಮೊದಲು 14.4% ಇದ್ದಿದ್ದು ಈಗ ಹತ್ರ ನಿಖರವಾಗಿ ಅಲ್ಲ, ಒಂದು ಅಂದಾಜು 10%ಗೆ ಬಂದು ನಿಂತ್ಕೊಳ್ಳುವ ಸಾಧ್ಯತೆ ಇದೆ. ಹೌದು, ನ್ಯಾಷನಲ್ ಲೆವೆಲ್. ಇದರಿಂದ ಕೇಂದ್ರ ಸರ್ಕಾರ ಇವತ್ತು ಹೇಳ್ತಾ ಇದೆ, ಈ ದರವನ್ನ ನಾವು ಕಡಿತ ಮಾಡಿದ್ರೆ ತಾನಾಗಿ ಆದಾಯ ಹೆಚ್ಚಳ ಆಗುತ್ತೆ ಅಂತ. ಇದಕ್ಕೆ ಆರ್ಥಿಕ ಭಾಷೆಯಲ್ಲಿ ರೆವಿನ್ಯೂ ಬಾಯನ್ಸಿ ಅಂತ ಕರೀತಾರೆ. ಅಂದ್ರೆ ಸರಳೀಕರಣ ಆದ್ರೆ ಆದಾಯ ಹೆಚ್ಚಳ ಆಗುತ್ತೆ ಅಂತ. ಆದ್ರೆ ಈ 7 ವರ್ಷ ನಾವು ಜಿಎಸ್ಟಿಯ ಪಯಣ ನೋಡಿದಾಗ ಜಿಎಸ್ಟಿ ದೇಶದಲ್ಲಿ ಲಾಗು ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ
ಪ್ರತಿಯೊಂದು ಹಂತದಲ್ಲೂ ಕೂಡ ದರ ಸರಳೀಕರಣ ಮಾಡಿದಾಗ ಆದಾಯ ಕಡಿತ ಆಗ್ತಾನೆ ಬಂದಿದೆ. ಸೊ ಆರ್ಥಿಕ ಏನು ಪಾಠ ಹೇಳುವಾಗ, ಥಿಯರಿ ಹೇಳುವಾಗ ಏನು ಇದು ದರ ಕಡಿಮೆ ಮಾಡಿದ್ರೆ ಹೆಚ್ಚಳ ಆಗುತ್ತೆ ಅಂತ ಇದು ಒಂದು ಏನು ವಾದ. ಆದ್ರೆ ನಮ್ಮ ದೇಶದಲ್ಲಿ ವಾಸ್ತವವಾಗಿ ನೋಡಿದಾಗ ಪ್ರತಿ ಬಾರಿ ದರ ಕಡಿತ ಸರಳೀಕರಣ ಮಾಡಿದಾಗ ಆದಾಯ ನಿವ್ವಳ ಕುಂಠಿತ ಆಗಿದೆ, ನೆಟ್ ಕಟ್ ಆಗಿದೆ. ಇದು ನೀವು ಯಾವ ತರ ಬೇಕಾದ್ರೂ ಲೆಕ್ಕ ಹಾಕ್ಬೋದು. GST ಬರೋದಕ್ಕೆ ಮೊದಲು ದೇಶದ ಒಟ್ಟು ಆರ್ಥಿಕ ಮೌಲ್ಯದಲ್ಲಿ 6.1% ಅಷ್ಟು GST ಸಮಾನ ತೆರಿಗೆಗಳು ಆದಾಯ ಬರ್ತಾ ಇತ್ತು. ಅಂದ್ರೆ GDP ನಲ್ಲಿ 6.1% ಅಷ್ಟು ಆವತ್ತಿನ ದಿನ ಇದ್ದಂತ ರೇಟ್ಗಳು, ಅಂದ್ರೆ ಸೆಂಟ್ರಲ್ ಎಕ್ಸೈಸ್ ವ್ಯಾಟ್ 6.1% ದೇಶದಲ್ಲಿ 6.1% ಆಫ್ GDP ಅಷ್ಟು ಆದಾಯ ಬರ್ತಾ ಇತ್ತು. GDP ಈಗ GST ಬಂದ ಮೇಲೆ 6.1% ಇದ್ದಿದ್ದು ಈಗ 5.8% ಗೆ ಬಂದಿದೆ. ಸೊ ನೆಟ್ಟು ಕಡಿತ ಆಗಿದೆ. ಕರ್ನಾಟಕದ ಕೇಸಲ್ಲಿ ವ್ಯಾಟ್ ಇದ್ದಾಗ ನಮ್ಗೆ ನಮ್ಮ ರಾಜ್ಯದ ಆರ್ಥಿಕ ಮೌಲ್ಯದಲ್ಲಿ 3.6% ನಮ್ಗೆ ವ್ಯಾಟ್ ಇಂದ ಆದಾಯ ಬರ್ತಾ ಇತ್ತು. ಈಗ GST ಯಲ್ಲಿ ಎಷ್ಟು ಬರ್ತಾ ಇದೆ ಅಂದ್ರೆ ರಾಜ್ಯದ ಆರ್ಥಿಕ ಮೌಲ್ಯದಲ್ಲಿ 2.9% ಅಷ್ಟು ಮಾತ್ರ ನಮ್ಗೆ ಬರ್ತಾ ಇದೆ. ಸೊ ಕರ್ನಾಟಕಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಸುಮಾರು ನಮ್ಮ ರಾಜ್ಯದ ಆರ್ಥಿಕ ಮೌಲ್ಯ ಏನಿದೆ GSDP ಅಂತ ಕರಿತೀವಿ, ಅದರಲ್ಲಿ 3.6% ಇದ್ದಿದ್ದು ಈಗ 2.9% ಅಂದ್ರೆ 0.7% ಅಷ್ಟು ನಮ್ಮ ಆದಾಯ ಕುಂಠಿತ ಆಗಿದೆ. ಇದು ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಕುಂಠಿತ ಆಗಿದೆ. ಹಾಗಾಗಿ ಈ 7-8 ವರ್ಷ ಆದ್ಮೇಲೆ ನಮ್ಗೆ ಏನು 2016-17ರಲ್ಲಿ ಆದಾಯ ಇತ್ತಲ್ಲ GST ಬರೋದಕ್ಕೆ ಮೊದಲು, ಇವತ್ತು ಎಲ್ಲಾ ರಾಜ್ಯಗಳ ಆದಾಯ ಅದಕ್ಕಿಂತ ಕಡಿಮೆ ಇದೆ. ರಿಪೀಟ್ ಮಾಡ್ತೇನೆ, GST ಬರೋದಕ್ಕೆ ಮೊದಲು ಏನು ಆದಾಯ ಬರ್ತಾ ಇತ್ತು ಈ ತೆರಿಗೆ ಮೂಲಗಳಿಂದ, ಇವತ್ತಿನ ತೆರಿಗೆ ಆದಾಯ ಅದಕ್ಕಿಂತ ಕಡಿಮೆ ಇದೆ. ಈಕ್ವಲ್ಗೂ ಬಂದಿಲ್ಲ ನಾವು. GST ಇಂಟ್ರೊಡ್ಯೂಸ್ ಆದ್ಮೇಲೆ ನೆಟ್ ಎಲ್ಲಾ ರಾಜ್ಯಗಳದ್ದು ಆದಾಯ ಮೈನಸ್ ಅಲ್ಲಿ ಇದೆ. ಯಾವುದಕ್ಕೆ ಮೈನಸ್? 2016ನೇ ವರ್ಷದಲ್ಲಿ ಏನ್ ಮೈನಸ್ ಇತ್ತು ಅದಕ್ಕಿಂತ ನೆಟ್ ಮೈನಸ್ ಅಲ್ಲಿ ಇದ್ದೇವೆ ನಾವು. ಸೊ ಈಗ ಕರ್ನಾಟಕ ಆಲ್ ಸ್ಟೇಟ್ಸ್ ಐ ಥಿಂಕ್ ಯಾವುದು ಇದಕ್ಕೆ ಎಕ್ಸೆಪ್ಷನ್ ಇಲ್ಲ ಅಂತ ಅನ್ಕೊಳ್ತೇನೆ. ಇದ್ರೆ ಒಂದೆರಡು ಏನಾದ್ರು ಇರ್ಬೋದು. ನನ್ನ ಮಾಹಿತಿ ಪ್ರಕಾರ ಯಾವುದು ಎಲ್ಲಾ ರಾಜ್ಯಗಳದ್ದು ಕೂಡ ಆದಾಯ ಕೋತ ಆಗಿದೆ. ಕೆಲವ್ರದ್ದು ಕಮ್ಮಿ ಕೋತ ಆಗಿದೆ, ನಮ್ಮಂತವ್ರದ್ದು ಜಾಸ್ತಿ ಕೋತ ಆಗಿದೆ. ಹೈಯೆಸ್ಟ್ ಕೋತ ಪಂಜಾಬ್ಗೆ ಆಗಿದೆ, ಸೆಕೆಂಡ್ ಅಲ್ಲಿ ನಾವು ನಮ್ಮಂತ ರಾಜ್ಯಗಳು ಬರ್ತೀವಿ. ಪಂಜಾಬ್ದು ಬೇರೆ ಕಾರಣ ಇದೆ, ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಹೋಗೋದಿಲ್ಲ. ಅವ್ರದ್ದು ಒಂದು ಪೆಕ್ಯುಲಿಯರ್ ಕಾರಣ ಇದೆ, ಅದು ನಾರ್ಮಲ್ ಕೇಸ್ ಅಲ್ಲ, ಅದು ಸ್ವಲ್ಪ ವಿಭಿನ್ನ. ಇನ್ನು ಉಳಿದಂಗೆ ನಾವೆಲ್ಲಾನು ಕೂಡ ಸೆಕೆಂಡ್ ಲೈನ್ ಅಲ್ಲಿ ಇದೀವಿ. ಆಕ್ಚುಲಿ ನಾವೇ ನೆಟ್ ಲೂಸರ್ಸ್, ಬಿಕಾಸ್ ಅದೊಂಥರ ಪೆಕ್ಯುಲಿಯರ್ ಕೇಸ್ ಆಗಿರೋದ್ರಿಂದ ಅದನ್ನ ಉದಾಹರಣೆಯಾಗಿ ನಾವು ತಗೊಳಕ್ಕೆ ಆಗಲ್ಲ ಪಂಜಾಬ್. ಈಗ ಈ GST ಬರೋದಕ್ಕೆ ಮೊದಲು ನಮ್ಮ ರಾಜ್ಯದಲ್ಲಿ 5 ವರ್ಷದ್ದು ನೀವು ಸರಾಸರಿ ಮಾಡಿದ್ರೆ ನಮ್ಮ ತೆರಿಗೆ ಆದಾಯ ಹೆಚ್ಚಳ 13% ಇತ್ತು ವರ್ಷಕ್ಕೆ. ಸರಾಸರಿ 5 ವರ್ಷದ ಹೇಳ್ತಾ ಇದೆ. ಅದೇ ದರದಲ್ಲಿ ನಾವು ಬೆಳೆದಿದ್ದರೆ, ಅದೇ ದರದಲ್ಲಿ ನಮ್ಮ ಆದಾಯ ಹೆಚ್ಚಳ ಆಗಿದ್ದಿದ್ರೆ, ಕರ್ನಾಟಕದಲ್ಲಿ ಕಳೆದ ವರ್ಷ 24-25ನೇ ಸಾಲಿನಲ್ಲಿ ನಮ್ಮ ಆದಾಯ 1,07,846 ಕೋಟಿ ಆಗಬೇಕಾಗಿತ್ತು. 1,07,846 ಕೋಟಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, GST ಬರೋದಕ್ಕೆ ಮೊದಲು ಏನು ಕರ್ನಾಟಕದಲ್ಲಿ ಆದಾಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾ ಇತ್ತು, ಅದೇ ಪ್ರಮಾಣದಲ್ಲಿ ನಮ್ಮ ರಾಜ್ಯ ಮುಂದುವರೆದಿದ್ದರೆ 24-25ರಲ್ಲಿ ನಮ್ಮ ಆದಾಯ 1,07,846 ಕೋಟಿ ಆಗ್ಬೇಕಾಗಿತ್ತು.
ಆದರೆ ವಾಸ್ತವ ಆದಾಯ 77,169 ಕೋಟಿ. ಅಲ್ಲಿಗೆ ಇದರಲ್ಲೇ 77,169 ಕೋಟಿ ವಾಸ್ತವ ಆದಾಯ. ಸೊ ಈ ರೀತಿಯಲ್ಲಿ ನೋಡಿದಾಗ ಕರ್ನಾಟಕದ ಹಿನ್ನೆಲೆಗೆ ನಾವು ಹೋಲಿಕೆ ಮಾಡಿದ್ರೆ ಹೋದ ವರ್ಷ ಒಂದರಲ್ಲಿ ನಮ್ಗೆ ಕೋತ ಆಗಿರ್ತಕ್ಕಂಥದ್ದು GST ತೆರಿಗೆಯಲ್ಲಿ 30,677 ಕೋಟಿ ಒಂದು ವರ್ಷ. ಅದರ ಹಿಂದಿನ ವರ್ಷ 24,170 ಕೋಟಿ, ಅಂದ್ರೆ 23-24. 22-23ರಲ್ಲಿ 22,654 ಕೋಟಿ. ಹೀಗೆ 24-25 ಒಂದು ಸಾಲದು ತಗೊಳ್ಳೋದಾದ್ರೆ 30,677 ಕೋಟಿ ನಮಗೆ ಏನು ಬರಬಹುದಾಗಿತ್ತು ಅದಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಕರ್ನಾಟಕದ ಪರಿಸ್ಥಿತಿ. 22-23 22-23 ಕೋಟಿ. ಇದು GST ಅಲ್ಲಿ. ಇನ್ನು ಕರ್ನಾಟಕದ್ದು ದುರಾದೃಷ್ಟದ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ GST ಅಲ್ಲಿ ಸುಮಾರು 30,677 ಕೋಟಿ ನಷ್ಟ ಆದ್ರೆ ನಮಗೆ ಕೇಂದ್ರದ ತೆರಿಗೆಯಲ್ಲಿ ಕರ್ನಾಟಕಕ್ಕೆ ಏನು ಪಾಲು ಬರಬೇಕು, ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲು 2016-17 ಮತ್ತು 2024-25 ಇವೆರಡಕ್ಕೆ ಹೋಲಿಕೆ ಮಾಡಿದ್ರೆ ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲು 21,977 ಕೋಟಿ ಕಡಿತ ಆಗಿದೆ. 21,977 ಕೋಟಿ ಕಡಿತ ಆಗಿದೆ, ಕಟ್ಟಾಗಿದೆ. ಹಾಗೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ನಮ್ಮ ರಾಜ್ಯಕ್ಕೆ ಬರತಕ್ಕಂತಹ ಅನುದಾನ ಏನಿದೆ ಅದು ಕೂಡ 16-17 ಮತ್ತು 24-25ಕ್ಕೆ ಹೋಲಿಕೆ ಮಾಡಿದ್ರೆ ಸುಮಾರು 18,880 ಕೋಟಿ ಕಡಿತ ಆಗಿದೆ. ಇವೆರಡೂ ಮೂಲಗಳಿಂದ 40,857 ಕೋಟಿ ಇಲ್ಲಿ ಕಡಿತ ಆಗಿದೆ. ಯಾವ ಮೂಲಗಳಿಂದ? ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲು ಡೆವಲ್ಯೂಷನ್ ಮತ್ತು ಸೆಂಟ್ರಲ್ ಗ್ರಾಂಟ್ ಇನ್ ಏಡ್, ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದಾವಲ್ಲ, ಕೇಂದ್ರ ಪುರಸ್ಕೃತ ಯೋಜನೆಗಳು, ಅದರ ಮುಖಾಂತರ ಬರ್ತಕ್ಕಂತಹ ಗ್ರಾಂಟ್. ಇವೆರಡನ್ನು ಲೆಕ್ಕ ಹಾಕಿದ್ರೆ 40,857 ಕೋಟಿ. ಇದನ್ನ ಹೇಗೆ ಲೆಕ್ಕ ಹಾಕಿದಿರಿ ಅಂತ ನೀವು ಕೇಳಬಹುದು. ಹೇಗೆ ಲೆಕ್ಕ ಹಾಕಿದೀನಿ ಅಂತ ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ. ಈಗ ಇದು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ. ನೀವು ಹೇಗೆ ಈ ಲೆಕ್ಕ ಹಾಕಿದ್ರಿ ಅಂತ, ತಾವು ಎಲ್ಲಿಂದ ಬಂತು ನಿಮ್ಗೆ ಈ ನಂಬರ್ ಅಂತ ಕೇಳಿದ್ರೆ 16-17ರಲ್ಲಿ ರಾಜ್ಯದ್ದು ಸ್ವಂತ ತೆರಿಗೆ 82,211 ಕೋಟಿ ಇತ್ತು. ಅದಕ್ಕೆ ಕಂಪೇರ್ ಮಾಡಿದಾಗ 35% ನಮ್ಗೆ ಡೆವಲ್ಯೂಷನ್ ಬರ್ತಾ ಇತ್ತು. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ 82,000 ಕೋಟಿ ನಮ್ದು ಓನ್ ಟ್ಯಾಕ್ಸ್ ರೆವಿನ್ಯೂ ಆದ್ರೆ ಆವತ್ತಿನ ದಿನ 35% ಅದರಲ್ಲಿ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸೆಂಟ್ರಲ್ ಟ್ಯಾಕ್ಸಸ್ ಅಲ್ಲಿ ನಮ್ ಶೇರ್ ಬರ್ತಾ ಇತ್ತು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲಿ 14,798 ಕೋಟಿ ಬರ್ತಾ ಇತ್ತು. ಸೊ ಒಂದು 35%, ಇದು 18% ಕಂಪೇರ್ ಟು ರಾಜ್ಯದ ಸ್ವಂತ ರಾಜಸ್ವ ಸ್ವೀಕೃತಿಗಳಿಗೆ ಕಂಪೇರ್ ಮಾಡಿದ್ರೆ ಇಷ್ಟಿರ್ತಾ ಇತ್ತು. 35% ಆಫ್ 82,000 crores. 82,000 ಅಂದ್ರೆ ಇದು ಈ ಕಂಪೇರ್ ಮಾಡಿದ್ರೆ ಸೆಂಟರ್ ಇಂದ ಬಂದಿದ್ದು ಎಷ್ಟಿತ್ತು ಅಂದ್ರೆ ಇಟ್ ವಾಸ್ 35% ಆಫ್ ದಿ ಅವರ್ ಓನ್ ಟ್ಯಾಕ್ಸ್ ರೆವಿನ್ಯೂ. ಎರಡಕ್ಕೂ ರಿಲೇಟೆಡ್ ಇಲ್ಲ, ಬಟ್ ಎಲ್ಲಿಂದ ತಗೊಂಡ್ರಿ ಈ ಫಿಗರ್ ಅಂತ. ಆ ವರ್ಷ ಎಷ್ಟು ಬಂದಿತ್ತು ನಮ್ಗೆ ಸೆಂಟರ್ ಇಂದ ಬಂದಿದ್ದು 82,000 crores ನಮ್ದು ಓನ್ ರೆವಿನ್ಯೂ, ಟ್ಯಾಕ್ಸ್ ರೆವಿನ್ಯೂ. ಅದಕ್ಕೆ ಕಂಪೇರ್ ಮಾಡಿದಾಗ ಪ್ಲಸ್ 35% ಅಂದ್ರೆ 28,760 ಕೋಟಿ. ಸೊ ದಟ್ ವಾಸ್ ಪ್ಲಸ್ 35% ಇತ್ತು. ಪ್ಲಸ್ 18% 14,798. ಸೊ ಇದು ಒಟ್ಟು ನಮ್ಮ ಆದಾಯ ಆಗ್ತಾ ಇತ್ತು. ಕರೆಕ್ಟಾ? ಈಗ ಸೆಂಟ್ರಲ್ ಇಂದ ಏನು ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲು ಆವತ್ತಿನ ದಿನ 35% ಇತ್ತು, ಇವತ್ತು 23%ಗೆ ಇಳಿದಿದೆ ಹೋದ ವರ್ಷ.
ಅದೇ 35% ಬಂದಿದ್ದಿದ್ರೆ 66,000 ಕೋಟಿ 462 ಸ್ಕೀಮ್ಸ್, ಅದರಲ್ಲಿ ಅವಾಗೇನು 14,798 ಕೋಟಿ ಬಂದಿತ್ತು. ಅದೇ ಪ್ರಮಾಣದಲ್ಲಿ ಬಂದಿದ್ದಿದ್ರೆ ನಮ್ಗೆ ಕಳೆದ ವರ್ಷ 34,180 ಕೋಟಿ ಬರಬೇಕಾಗಿತ್ತು. ಆಕ್ಚುಲಿ ಬಂದಿರೋದು 15,300 ಕೋಟಿ. ಸೊ ಈ ಡಿಫರೆನ್ಸ್ ನ ತಗೊಂಡ್ರೆ ಎಷ್ಟಾಗುತ್ತೆ ಅಂದ್ರೆ 40,857 ಕೋಟಿ ಆಗುತ್ತೆ. ಸೊ ಡೆವಲ್ಯೂಷನ್ ಅಲ್ಲಿ ಮತ್ತೆ CSS ಅಲ್ಲಿ ಬರೋದು 40,000 ಕೋಟಿ, GST ಅಲ್ಲಿ ಕಡಿತ ಆಗಿರೋದು 30,677 ಕೋಟಿ. ಸೊ ಎರಡೂ ಸೇರಿಸಿದ್ರೆ ಸರಿ ಸುಮಾರು 2016-17ಕ್ಕೆ ಹೋಲಿಕೆ ಮಾಡಿದ್ರೆ ಕೇಂದ್ರದ ತೀರ್ಮಾನಗಳಿಂದ ನಮಗೆ ಆಗಿರುವಂತಹ ಆದಾಯ ಕೋತ ಸುಮಾರು 70,000 ಕೋಟಿ ಪರ್ ಇಯರ್, ವರ್ಷಕ್ಕೆ. ಕರೆಕ್ಟ್. ಕೇಂದ್ರದ ತೀರ್ಮಾನಗಳಿಂದ 2016, 17 ಮತ್ತು 24, 25ರ ನಡುವೆ ಆಗಿರುವಂತಹ ಕರ್ನಾಟಕಕ್ಕೆ ಆದಾಯದ ಕೋತ ಸುಮಾರು 70,000 ಕೋಟಿ ಆಗುತ್ತೆ. ಇದು ಕರ್ನಾಟಕದ ಪರಿಸ್ಥಿತಿ. ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ರೀತಿ ಇರಬಹುದು. 70,000 crores ಈ ವರ್ಷ ಪ್ರೊಪೋರ್ಷನಲ್ ಲಾಸಸ್ ಸಿನ್ಸ್ 2016. ಹೌದು. ಸೊ 17,000 crores ಫಾರ್ ದಿಸ್ ಇದು ಒಂದು ವರ್ಷಕ್ಕೆ, ಒಂದು ವರ್ಷ 24-25ನೇ ಸಾಲಿಗೆ ಮಾತ್ರ 70,000. ಅದು ಹಿಂದಕ್ಕೆ ಹೋಗ್ತಾ ಹೋಗ್ತಾ 15th ಫೈನಾನ್ಸ್ ಕಮಿಷನ್ ಬಂದ ಮೇಲಿಂದ ಇದು ಜಾಸ್ತಿ ಆಯ್ತು. ಅದಕ್ಕೆ ಮೊದಲು ಸ್ವಲ್ಪ ಕಡಿಮೆ ಇರಬಹುದು. ಇಲ್ಲ, GST ಕಾಂಪನ್ಸೇಷನ್ ಸ್ವಲ್ಪ ಅದು ಇತ್ತು 22ನೇ ಸಾಲಿನವರೆಗೆ. ಅದಾದ್ಮೇಲೆ ನಷ್ಟ ಈ ರೀತಿ ಇದೆ. ಸೊ ಕೆಲವು ವರ್ಷ 22-23ರಿಂದ ಅಂತೂ ಕನ್ಸಿಸ್ಟೆಂಟ್ಲಿ ಇದೇ ರೇಂಜ್ ಅಲ್ಲಿ ಇದೆ. 22-23ರಿಂದ ಇದೇ ರೇಂಜ್ ಅಲ್ಲೇ ಬರುತ್ತೆ ನಿಮ್ಗೆ. ಒಂದು ವರ್ಷ 50,000, 60,000, 70,000 ಈ ಫಿಗರ್ ಅನ್ನ ನಾವು ಹೇಳ್ಬೋದು. ಕ್ಯಾಲ್ಕುಲೇಷನ್ ಹೇಳುದು ನಷ್ಟದಲ್ಲಿ GST ಕಾಂಪನ್ಸೇಷನ್ ಇನ್ಕ್ಲೂಡ್ ಆಗಿನೇ ಇದು GST ಕಾಂಪನ್ಸೇಷನ್ ಇತ್ತೋಯ್ತಲ್ಲ, ಅದು ಇದ್ದಾಗ ಇಷ್ಟಿರ್ಲಿಲ್ಲ, ಇದ್ದಾಗ ಇಷ್ಟೇ. ಅದಕ್ಕೆ ಹೇಳಿದ ಅವ್ರ ಪ್ರಶ್ನೆಗೆ ನಾನು ಹೇಳಿದ್ದು 22-23ರಿಂದ ಹೆಚ್ಚು ಕಡಿಮೆ ಇದೇ ರೇಂಜ್ ಅಲ್ಲಿ ಇದೆ ಅಂತ ಹೇಳಿದೆ. ಸೊ ಬಹುಶಃ 22-23ರಲ್ಲಿ 50,000 ಇರ್ಬೋದು, 23-24ರಲ್ಲಿ 60,000, 24-25ರಲ್ಲಿ 70,000 ಈ ರೇಂಜ್ ಅಲ್ಲಿ ಇದೆ ಪ್ರತಿ ವರ್ಷ ಆಗ್ತಾ ಇರುವುದು. ಸಾರಿ, ಇದು ವರ್ಷ ಹಿಂಗೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಕಾಂಪೌಂಡ್ ಅಂತಾರಲ್ಲ, ಅಂದ್ರೆ ಕನ್ನಡದಲ್ಲಿ ಚಕ್ರ ಅಂತಾರಲ್ಲ, ಹಂಗೆ ಇದು ಕಾಂಪೌಂಡ್ ಆಗ್ತಾ ಹೋಗುತ್ತೆ ವರ್ಷದಿಂದ. ಕೇಂದ್ರದ ಆದಾಯದಲ್ಲಿ ಏರಿಕೆ ಕಂಡಿರೋದಿದೆ ಅಂತ ಅದನ್ನು ಕುಂಠಿತಾಗಿದೆ GST. ಅದನ್ನ ನಾನು ಈ ಟೈಮ್ ಅಲ್ಲಿ ಆ ಡೀಟೇಲ್ಗೆ ನಾನು ಹೋಗಿಲ್ಲ. ಈಗ ಅವ್ರ ಕಲೆಕ್ಷನ್ ನಮ್ ಕಲೆಕ್ಷನ್ ಹೆಚ್ಚು ಕಡಿಮೆ ಹಿಂಗೆ ಇರುತ್ತೆ ಅಂತ ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಪ್ರತಿ ಕ್ವಾರ್ಟರ್ ಅಲ್ಲಿ ಅನೌನ್ಸ್ ಮಾಡೋದು ಈ ಕಳೆದ ಕ್ವಾರ್ಟರ್ ಹಾಗಾಗಿ ಏನು ನಮ್ದು ಅವ್ರದ್ದು ಗ್ರೋತ್ ರೇಟ್ ಅವ್ರಿಗಿಂತ ನಮ್ದು 1 or 2% ಯಾವಾಗ್ಲೂ ನಮ್ದು ಗ್ರೋತ್ ರೇಟ್ ಜಾಸ್ತಿನೇ ಇದೆ. ಆದ್ರೆ ಏನಾಗಿದೆ, GST ಬಂದ್ಮೇಲೆ ನಾವು ಕಲೆಕ್ಷನ್ ಮಾಡ್ತೀವಿ, ಕಲೆಕ್ಷನ್ ಮಾಡಿದ್ದು ಬೇರೆ ರಾಜ್ಯಗಳಿಗೆ ಸೆಟಲ್ಮೆಂಟ್ ಆಗಿ ಹೋಗ್ತಾ ಇದೆ. ಸೊ ಆಕ್ಚುಲಿ ಕರ್ನಾಟಕದಲ್ಲಿ ಏನ್ ಕಲೆಕ್ಷನ್ ಆಗುತ್ತೆ ಅದರಲ್ಲಿ ಎಷ್ಟು ಭಾಗ ನಮ್ಗೆ ಉಳ್ಕೊಳ್ಳುತ್ತೆ. ಕಲೆಕ್ಷನ್ 18% ಗ್ರೋತ್ ಆದ್ರೆ ನಮ್ಗೆ ಉಳ್ಕೊಳ್ಳೋದು ಗ್ರೋತ್ ಆಗೋದು ಬರೀ 12%. ಬಿಕಾಸ್ ನಾವು ಕಲೆಕ್ಟ್ ಮಾಡಿದ್ದು ಕೂಡ IGST ಸೆಟಲ್ಮೆಂಟ್ ಅಂತ ಕರಿತೇವೆ ಅದನ್ನ. ಅದು ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಕಳಿಸ್ಕೊಟ್ಟಿರ್ತೀವಲ್ಲ, ಅದನ್ನ ಆ ರಾಜ್ಯಗಳಿಗೆ ಕೊಡ್ಬೇಕಾಗುತ್ತೆ. ಇಲ್ಲಿ ನಾವು ಕಲೆಕ್ಟ್ ಮಾಡಿದ್ವಿ. ಇದು GSTಯ ಕಾರಣದಿಂದ. ಮೊದಲು ಇದಿರ್ಲಿಲ್ಲ. ಯಾಕೆ ನಮ್ದು ಆದಾಯ, ಬಿಕಾಸ್ ನಾವೆಲ್ಲ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್, ಉತ್ಪಾದನೆ ಮಾಡುವಂತ ರಾಜ್ಯಗಳು ನಾವು. ಆವಾಗ ಆ ಟ್ಯಾಕ್ಸ್ ನಮ್ಮ ಹತ್ರನೇ ಇರ್ತಾ ಇತ್ತು. GST ಬಂದ್ಮೇಲೆ ಈಗ ಕರ್ನಾಟಕ ಯಾಕೆ ಉತ್ಪಾದನೆ ಆಗ್ತಾ ಇದೆ? ನಾವು ಇಲ್ಲಿ ಸೌಕರ್ಯಗಳನ್ನ ಸೃಷ್ಟಿ ಮಾಡಿದ್ದೇವೆ, ಬಂಡವಾಳ ಇಲ್ಲಿ ಬಂದಿದೆ. ಯಾಕೆಂದ್ರೆ ನಾವು ಮೂಲಭೂತ ಸೌಕರ್ಯ, ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದೇವೆ, ಅವ್ರಿಗೆ ಪವರ್ ಕೊಟ್ಟಿದ್ದೇವೆ, ರೋಡ್ಸ್ ಕೊಟ್ಟಿದ್ದೇವೆ, ಅದಕ್ಕೆ ಬಂಡವಾಳ ಹಾಕಿದೀವಿ, ಅದಕ್ಕೆ ಬಂದಿದ್ದಾರೆ. ಪ್ಲಸ್ ಎರಡನೇದು ಬಹಳ ಮುಖ್ಯ ಕಾರಣ ಯಾಕೆ ಅವ್ರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಮಾನವ ಸಂಪನ್ಮೂಲ ಚೆನ್ನಾಗಿದೆ. ಯಾಕೆ ಮಾನವ ಸಂಪನ್ಮೂಲ ಚೆನ್ನಾಗಿದೆ? ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ.
ತಮಿಳ್ನಾಡು, ಕರ್ನಾಟಕ ಇಲ್ಲೆಲ್ಲ ಯಾಕೆ ಚೆನ್ನಾಗಿದೆ? ಬಿಕಾಸ್ ಸೋಷಿಯಲ್ ವೆಲ್ಫೇರ್ ಮಾಡಿದೀವಿ, ಆದ್ರಿಂದ ಎಜುಕೇಶನ್ಗೆ ಹೆಲ್ಪ್ ಆಗಿದೆ. ಸೊ ನಮ್ಮಲ್ಲಿ ಕ್ವಾಲಿಟಿ ಎಜುಕೇಶನ್ಗೆ ಜನ ಇದ್ದಾರೆ, ಕ್ವಾಲಿಫೈಡ್ ಜನ ಸಿಗ್ತಾರೆ. ಹಂಗಾಗಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಹ್ಯೂಮನ್ ಇನ್ಫ್ರಾಸ್ಟ್ರಕ್ಚರ್ ಎರಡೂ ಇರೋದ್ರಿಂದ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಈಗ ನಾವು ಪ್ರೊಡಕ್ಷನ್ ಇಷ್ಟೆಲ್ಲ ಬಂಡವಾಳ ಹಾಕಿ ಮಾಡಿದ್ರು ಕೂಡ ಅದು ನಾವು ಅಲ್ಲಿ ಇಲ್ಲಿ ಉತ್ಪಾದನೆ ಆಗಿದ್ರಲ್ಲಿ ಪೂರ್ತಿ ನಮಗೆ ಸಿಗ್ತಾ ಇಲ್ಲ. ಅದು ಎಲ್ಲಿ ಹೋಗಿ ಮಾರಾಟ ಆಗುತ್ತೆ, ಅವ್ರಿಗೆ ಲಾಭ, ಅವ್ರಿಗೆ ತೆರಿಗೆ ಸಿಗ್ತಾ ಇಲ್ಲ. ಸೊ ಇದು ರಾಜ್ಯದ ಪರಿಸ್ಥಿತಿ. ಈಗ ಈ GST ಸಂಗ್ರಹದಲ್ಲಿ SGST ಅಂತ ಬರ್ತದೆ, ಹೌದು, ಅದು ನಮ್ಗೆ ನೇರವಾಗಿ ಬರ್ತಾ ಇದೆಯಾ? ಅದು ಕೂಡ SGST ನೇರವಾಗಿ ಬಂದ್ಬಿಡುತ್ತೆ. ಬಟ್ ಈ ಮಧ್ಯದಲ್ಲಿ CGST ಅದು ಸೆಂಟ್ರಲ್ ಕೊಟ್ಟೋಗುತ್ತೆ. ಮಧ್ಯದಲ್ಲಿ IGST ಅಂತ ಇದೆ. IGST ಸೆಟಲ್ಮೆಂಟ್ ಅಲ್ಲಿ ಏನಾಗುತ್ತೆ, ಅದು ಆ ರಾಜ್ಯ ನಾವು ಕಲೆಕ್ಟ್ ಮಾಡಿದ್ರು ಕೂಡ ಅದನ್ನ ಈಗ ನಾವು ಇಲ್ಲಿ ನಾವು ಕಾರು ಉತ್ಪಾದನೆ ಮಾಡ್ತೇವೆ, ಮತ್ತೆ ಸ್ಕೂಟರ್ ಉತ್ಪಾದನೆ ಮಾಡ್ತೇವೆ. ಅದು ಮೊದಲೆಲ್ಲ ಅದು ನಾವು ತೆರಿಗೆ ಹಾಕಿ ಇಲ್ಲೇ ಇಟ್ಕೋತಾ ಇದ್ವಿ. ಈಗ ಅದು ಅವರು ಆ ರಾಜ್ಯಗಳಿಗೆ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೆಲವು ತಿಂಗಳ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ಬಂದಾಗ ನಾವು ತೆರಿಗೆ ಪಾಲಲ್ಲಿ ಏನು ಅನ್ಯಾಯ ಮಾಡ್ತಾ ಇಲ್ಲ, SGST ಕರೆಕ್ಟ್ ಆಗಿ ಅವ್ರಿಗೆ ಹೋಗ್ತಾ ಇದೆ ಅಂತ. ಈಗ ಹಾಗಾದ್ರೆ ಹಿಂದೆ GSTಗೆ ಮೊದಲು ಹೆಂಗ್ ಬೇಕೋ ಏನೋ ಹೇಳೋ ಬಿಡಿ, GSTಗೆ ಮೊದಲು ರೇಟ್ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಟ್ಟಿದ್ರೆ ನಾನು 1 ವರ್ಷದ ಫಿಗರ್ ಹೇಳ್ತಾ ಇಲ್ಲ, 5 ವರ್ಷದ ಆವರೇಜ್ ಮಾಡಿ ಹೇಳ್ತಾ ಇದ್ದೀನಿ. 5 ವರ್ಷದಲ್ಲಿ ನಮ್ ಗ್ರೋತ್ ರೇಟ್ ಏನಿತ್ತು ಟ್ಯಾಕ್ಸ್, 5 ವರ್ಷದ ಆವರೇಜ್ ತಗೊಂಡು ಕಳೆದ ಈ 7 ವರ್ಷದಲ್ಲಿ ಅದೇ ರೇಟ್ ಅಲ್ಲಿ ನಾವು ಗ್ರೋತ್ ಆಗಿದ್ದಿದ್ರೆ ಇವತ್ತು 1,07,000 ಕೋಟಿಗೆ ಇರ್ತಾ ಇತ್ತು. ಆಕ್ಚುಲಿ ಇರೋದು 73,000. ಇನ್ ಯಾವ ತರ ಲೆಕ್ಕ ಹಾಕ್ಬೇಕು ನೀವೇ ಹೇಳಿ. ಆಯ್ತು, ಇನ್ನೊಂದ್ ತರ ಲೆಕ್ಕ ಹಾಕೋಣ. ಆಯ್ತು, ಇದು ಬಿಟ್ಬಿಡಿ. GST ಬರೋದಕ್ಕೆ ಮೊದಲು ಕರ್ನಾಟಕದ GSDP ಅಂತೀವಲ್ಲ, ನಮ್ಮ ರಾಜ್ಯದ ಆರ್ಥಿಕ ಉತ್ಪಾದನಾ ಮೌಲ್ಯ, ಕರೆಕ್ಟಾ? ಅದರಲ್ಲಿ 3.6% ನಮ್ಗೆ ವ್ಯಾಟ್ ಅಲ್ಲಿ ಬರ್ತಾ ಇತ್ತು. ಇವತ್ತು ಅದು 2.9% ಗೆ ಡ್ರಾಪ್ ಆಗಿದೆ. ನಮ್ಗೆ 3 ಆಯ್ತು. ಇದು ನೀವು ಹೇಳ್ಬೋದು ಆವಾಗ 13% ಗ್ರೋತ್ ಇತ್ತು, ಏನ್ ನಿಮ್ಗೆ ಯಾರು ಬರ್ಕೊಟ್ಬಿಟ್ಟಿದಾರ? ಯಾರಾದ್ರೂ ನಿಮ್ ತಾತ ಏನಾದ್ರು ಬರ್ಕೊಟ್ಟಿದಾರ ಎಲ್ಲ ವರ್ಷಕ್ಕೂ 13% ಗ್ರೋತ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಮಧ್ಯದಲ್ಲಿ ಕೋವಿಡ್ ಬಂತು, ಬಿಟ್ಬಿಡಿ. ನೀವು GSTP ಅಲ್ಲಿ ನಮ್ಗೆ ಹಿಂದೆ ಏನು ಈ GST ಬರೋದಕ್ಕೆ ಮೊದಲು 3.6% ಇತ್ತು. ಅದೇ ರೇಟ್ ಅಲ್ಲಿ ಬಂದಿದ್ರು ಕೂಡ ಇವತ್ತು ನಮ್ಗೆ ಎಷ್ಟು ಬರ್ಬೇಕಾಗಿತ್ತು ಅಂತ ಲೆಕ್ಕ ಹಾಕಿದ್ರೆ ಈಗೇನ್ ಇದೇ ಫಿಗರ್ಗೆ ಬರುತ್ತೆ. 1,02,000 ಕೋಟಿ ಹೆಚ್ಚು ಕಮ್ಮಿ ಇದೇ ಫಿಗರ್ಗೆ ಬರುತ್ತೆ. ಸೊ ಯಾವ ಆಂಗಲ್ ಅಲ್ಲಿ ನೀವು ಲೆಕ್ಕ ಹಾಕಿದ್ರು ಕೂಡ ಸುಮಾರು 25,000 ರಿಂದ 30,000 ಕೋಟಿ ಮಧ್ಯ ನಮ್ಗೆ GST ಬಂದ ಮೇಲೆ GST ವ್ಯವಸ್ಥೆಯಿಂದ, GSTಯ ಪದ್ಧತಿಯಿಂದ ನಮ್ಗೆ ನಷ್ಟ ಆಗ್ತಾ ಇದೆ. ಆ ರೀತಿ ನೋಡಿದಾಗ ಸೊ ಇದು ಹಿನ್ನೆಲೆ ನಿಮ್ಗೆ. ಅದಕ್ಕಾಗಿ ನಾವು ಏನ್ ಹೇಳ್ತಾ ಇದ್ದೇವೆ, ಈ ಪರಿಸ್ಥಿತಿ ಇರುವಾಗ ಇವತ್ತು ಏನು ಪ್ರಸ್ತಾವನೆಗಳನ್ನ ಇಟ್ಟಿದ್ದಾರೆ, ಇದರಿಂದ ಕರ್ನಾಟಕಕ್ಕೆ ಒಂದು 15,000 ಕೋಟಿ ನಷ್ಟ ಆಗುತ್ತೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಎಷ್ಟು ನಷ್ಟ? ಸಾರಿ, ಹೌದು. ಈಗ ಹೊಸ ಪ್ರಸ್ತಾವನೆಗಳಿಂದ ಈಗೆಲ್ಲ ಆಗೋಗಿದೆಯಲ್ಲ, ಇದರ ಮೇಲೆ ಮತ್ತೆ 15,000 ಕೋಟಿ ನಷ್ಟ ಆಗುವ ಸಂಭಾವನೆ ಇದೆ ಅಂತ. 70 + 15. ಹೌದು, 70 ಹೊರತುಪಡಿಸಿ ಬ್ಯಾಕ್ ಗ್ರೌಂಡ್ ಇಷ್ಟೊತ್ತು ಹೇಳಿತ್ತು. ಹೌದು, ಇನ್ನು 15,000 ಕೋಟಿ ಇದರ ಮೇಲೆ ನಮ್ಗೆ ಆದಾಯ ನಷ್ಟ ಆಗುತ್ತೆ. ಓನ್ಲಿ 2 ಸ್ಲ್ಯಾಬ್. ಅದು ಕೆಲವೆಲ್ಲ ರೇಟ್ ಕಮ್ಮಿ ಮಾಡಿದ್ದಾರೆ, ಅವರೇ ನಮ್ಮನ್ನೇನು ಕೇಳದೆ ಅವರೇ ತೀರ್ಮಾನ ಮಾಡಿದ್ದಾರೆ ಅಂತ. ನಮ್ಮನ್ನ ಯಾವುದು ಕೂಡ ಇದರಲ್ಲಿ ಅವರು ಕನ್ಸಲ್ಟ್ ಮಾಡಿಲ್ಲ, ತಂದು ಇವಾಗ ನಮ್ಮ ಮುಂದೆ ಪ್ರಪೋಸಲ್ ಇಟ್ಟಿದ್ದಾರೆ. ಸೊ ಇದು ನಮ್ಮನ್ನ ಕನ್ಸಲ್ಟ್ ಮಾಡದೆ ಇದರಿಂದ ರಾಜ್ಯಕ್ಕೆ ಏನ್ ಆದಾಯ, ನಷ್ಟ, ಯಾರಿಗೆ ಅನುಕೂಲ ಯಾವುದೂ ಇಲ್ಲದೆ ಪ್ರಪೋಸಲ್ ತಂದಿಟ್ಟಿದ್ದಾರೆ. ಸೊ ಇದರಿಂದ ಮತ್ತೆ 15,000 ಕೋಟಿ ನಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ನಷ್ಟ ಆದ್ರೆ ನಮ್ಮ ಪ್ರಶ್ನೆ ಅವ್ರಿಗೆ ಇರುವಂತಹದ್ದು, ಯಾವುದೇ ರಾಜ್ಯ ಸರ್ಕಾರ ಸ್ವಾಯತ್ತ ಆಡಳಿತವನ್ನ ಹೇಗೆ ನಡೆಸಲಿಕ್ಕೆ ಸಾಧ್ಯ? ಆದಾಯ ಇಲ್ಲದೆ ಯಾವ ಸರ್ಕಾರನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದಾಯ ಇಲ್ಲದೆ ಸರ್ಕಾರ ಕೆಲಸ ಮಾಡುತ್ತೆ ಅಂದ್ರೆ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಪರಿಸ್ಥಿತಿ ಆಗುತ್ತೆ.
ಸೊ ಹಾಗಾದ್ರೆ ನಾವು ಹೇಗೆ ಸರ್ಕಾರ ನಡೆಸೋದು? ನಾವು ಇಷ್ಟು ವರ್ಷ ಕರ್ನಾಟಕ ಆಗ್ಲಿ, ತಮಿಳುನಾಡು ಆಗ್ಲಿ, ತೆಲಂಗಾಣ ಆಗ್ಲಿ, ಮಹಾರಾಷ್ಟ್ರ, ನಾವೆಲ್ಲ ಜನಗಳ ಮೇಲೆ ಬಂಡವಾಳ ಹಾಕಿದ್ದೇವೆ, ರಾಜ್ಯದ ಅಭಿವೃದ್ಧಿ ಮಾಡಿದ್ದೇವೆ, ಹಂಗಾಗಿ ಪ್ರಗತಿಯಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೇವೆ. ಈಗ ನಮಗೆ ರಾಜ್ಯದ ಕಲ್ಯಾಣಕ್ಕೆ, ಜನಗಳ ಕಲ್ಯಾಣಕ್ಕೆ, ಅಭಿವೃದ್ಧಿಗೆ ಬಂಡವಾಳ ಹಾಕೋದಿಕ್ಕೆ ಆದಾಯನೇ ಇಲ್ಲ ಅಂತ ಹೇಳಿದ್ರೆ ನಾಳೆ ಹೇಗೆ ನಮ್ಮ ರಾಜ್ಯಗಳನ್ನ ಮುನ್ನಡೆಸ್ತಕ್ಕಂಥದ್ದು? ಇದೆಲ್ಲದರ ತಾತ್ಪರ್ಯ ಏನು ಅಂತಂದ್ರೆ, ನಾವು ಕೈ ಕಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ನಿಂತ್ಕೊಳ್ಬೇಕಾ, ಅವರು ಕೊಟ್ಟಷ್ಟು ತಗೊಂಡು ಸರ್ಕಾರ ನಡೆಸ್ಬೇಕಾ? ಹೀಗೆ ಆದಲ್ಲಿ ರಾಜ್ಯ ಸರ್ಕಾರ ಅನ್ನೋದಕ್ಕೆ ಏನು ಅರ್ಥ ಉಳಿತದೆ? ಇದು ಹೆಸರಿಗೆ ಮಾತ್ರ ಸರ್ಕಾರ. ವಾಸ್ತವದಲ್ಲಿ ನಾವೊಂದು ಬರೀ ನಾನು ಮುನ್ಸಿಪಾಲಿಟಿಯನ್ನ ಕಂಡೆಮ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ಆದ್ರೆ ಒಂದು ಉದಾಹರಣೆ ರೂಪದಲ್ಲಿ ಹೇಳೋದಾದ್ರೆ, ಒಂದು ಗ್ಲೋರಿಫೈಡ್ ಮುನ್ಸಿಪಾಲಿಟಿ ಆಗುವಂತ ಮಟ್ಟಕ್ಕೆ ಬಂದು ನಿಂತ್ಕೋಬೇಕಾಗುತ್ತೆ. ಮುನ್ಸಿಪಾಲಿಟಿಗಳು ಆಕ್ಚುಲಿ ಅವು ಲೋಕಲ್ ಗವರ್ಮೆಂಟ್ಗಳೇ. ನಮ್ಗೆ ಆಕ್ಚುಯಲ್ ಆಗಿ ಹೇಳ್ತಾ ಇದ್ದೀನಿ, ಆಡು ಭಾಷೆಯಲ್ಲಿ ಹೇಳೋದನ್ನ ನಾವೆಲ್ಲೋ ಒಂದ್ ಕಡೆ ಅವ್ರನ್ನ ನಾವು ಕಡಿಮೆ ಮಾಡ್ತಾ ಇದ್ವಿ ಅಂತಲ್ಲ. ಆಕ್ಚುಲಿ ಮುನ್ಸಿಪಾಲಿಟಿನೂ ಗವರ್ಮೆಂಟ್. ಅವ್ರಿಗೂ ಡೆಲಿಗೇಟೆಡ್ ಪವರ್ಸ್ ಪ್ರಕಾರ 73rd 74th ಅಮೆಂಡ್ಮೆಂಟ್ ಪ್ರಕಾರ ಅವ್ರಿಗೂ ಕೂಡ ದೇ ಆರ್ ಲೋಕಲ್ ಗವರ್ಮೆಂಟ್ಸ್. ಆದ್ರೆ ವಾಸ್ತವದಲ್ಲಿ ಇವತ್ತು ಅವು ಅಷ್ಟು ಸಶಕ್ತವಾಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಕೆಲವನ್ನ ಹೊರತುಪಡಿಸಿದ್ರೆ. ಹಾಗಾದ್ರೆ ನಾಳೆ ರಾಜ್ಯಗಳ ಪರಿಸ್ಥಿತಿನೂ ಹೀಗೆ ಆಗೋದ್ರೆ ನಾವು ರಾಜ್ಯಗಳನ್ನ ಮುನ್ನಡೆಸ್ತಕ್ಕಂಥದ್ದು ಹೇಗೆ? ರಾಜ್ಯಗಳು ಚೆನ್ನಾಗಿ, ಅದು ಕರ್ನಾಟಕ ಇರ್ಬೋದು, ತಮಿಳುನಾಡು, ಕೇರಳ ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ನಾವು ದುಡಿದ್ರೆ ನಮ್ಮ ದುಡಿಮೆಯ ಲಾಭ ಇವತ್ತು ಇಡೀ ದೇಶಕ್ಕೆ ಸಿಗ್ತಾ ಇದೆ. ನಮ್ಮ ದುಡಿಮೆಯ ಪ್ರತಿಫಲ ಬೇರೆ ರಾಜ್ಯಗಳು ಸವಿತಾ ಇದ್ದಾರೆ. ಇದರ ಅನುಕೂಲ ಬೇರೆ ರಾಜ್ಯಗಳಿಗೆ ಆಗ್ತಾ ಇದೆ, ಇಡೀ ದೇಶಕ್ಕೆ ಆಗ್ತಾ ಇದೆ. ಅಂತದ್ದು ನೀವು ನಮ್ಮನ್ನೇ ಕೈ ಕಾಲು ಕಟ್ಟಾಕ್ಬಿಟ್ಟು ಓಡು ಅಂತ ಹೇಳಿದ್ರೆ, ನಾವು ಮುಗ್ಗರಿಸಿ ಬಿದ್ರೆ ಇದರಿಂದ ದೇಶಕ್ಕೆ ನಷ್ಟ ಆಗೋದಿಲ್ವಾ ಅನ್ನುವಂತಹದ್ದು ನಾವು ಅವ್ರನ್ನ ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆ. ಹಾಗಾಗಿ ಒಟ್ಟಾರೆ ನೀವ್ ಹೇಳ್ಬೋದು, ಆಯ್ತು ರಾಜ್ಯಕ್ಕೆ ನಷ್ಟ ಆಗುತ್ತೆ, ಕೇಂದ್ರಕ್ಕೆ ಆಗೋದಿಲ್ವಾ ನಷ್ಟ? ಅವ್ರಿಗೆ ಗೊತ್ತಿಲ್ವಾ ಇದೆಲ್ಲ? ಇದಕ್ಕೆ ತಮ್ಗೆ ಮಾಹಿತಿಗೆ 2 ವಿಷಯ ಹೇಳ್ತಾ ಇದೆ. ಇವತ್ತೇನು ಅವರು ಪ್ರಸ್ತಾವನೆಗಳಿಟ್ಟಿದ್ದಾರೆ, ಇದರಲ್ಲಿ 70% ನಷ್ಟ ಆಗೋದು ರಾಜ್ಯಗಳಿಗೆ. ಹೇಗೆ ಅಂತ ನಾನು ಡೀಟೇಲ್ಗೆ ಹೋಗಲ್ಲ, ಡೀಟೇಲ್ ಇದೆ ವರ್ಕೌಟ್. ನಾನು ಸುಮ್ಮನೆ ನಿಮ್ ಸಮಯ, ಯಾಕಂದ್ರೆ ನಿಮ್ದು ತಾಳ್ಮೆ ನಾನು ಹೆಚ್ಚಿಗೆ ಪರೀಕ್ಷೆ ಮಾಡಕ್ಕಲ್ಲ. ಹೇಗೆ ಅಂದ್ರೆ ಈಗ 50% ಡೈರೆಕ್ಟ್ ಆಗಿ ನಮ್ಗೆ ಲಾಸ್, ಹೌದಾ ಇಲ್ವಾ? ಇನ್ನ ಉಳಿದಿದ್ದು 50% ಅಲ್ಲಿ 40% ಮತ್ತೆ ರಾಜ್ಯಗಳಿಗೆ ಬರಬೇಕು ಡೆವಲ್ಯೂಷನ್ ಮುಖಾಂತರವಾಗಿ. 41% ರಾಜ್ಯಗಳಿಗೆ ಬರಬೇಕು. ಕೇಂದ್ರದ ಒಟ್ಟು ತೆರಿಗೆಯಲ್ಲಿ ರಾಜ್ಯಗಳ ಪಾಲು 41% ಇದೆ. ಸೊ ಈ 50ಕ್ಕೆ 50 ನಮ್ಮ ಹತ್ರ ಉಳ್ಕೊಳ್ಳುತ್ತೆ, ಅವ್ರಿಗೋಗ 50ರಲ್ಲಿ 20-21% ನಮ್ಗೆ ವಾಪಸ್ ಬರಬೇಕು. ಸೊ ಹಾಗಾಗಿ ನಷ್ಟ ಆಗೋದು 70-71% ರಾಜ್ಯಗಳಿಗೆ. ಒಟ್ಟು ರಾಜ್ಯ ದೇಶದಲ್ಲಿ ಎಷ್ಟು ನಷ್ಟ ಆಗ್ಬೋದು? ಕೇಂದ್ರ ಸರ್ಕಾರ ಇದನ್ನ ಬಾಯ್ ಬಿಡ್ತಾ ಇಲ್ಲ ಇಲ್ಲಿವರೆಗೆ. ನಾವು ಕೇಳಿದ್ರು ಕೂಡ ಉತ್ತರ ಕೊಡ್ತಾ ಇಲ್ಲ. ನಾವು ಖಾಸಗಿ ಸಂಸ್ಥೆಗಳು ಅಂದಾಜು ಮಾಡಿರೋದ್ರ ಪ್ರಕಾರ 1.5 ಇಂದ 2 ಲಕ್ಷ ಕೋಟಿ, 1.5 ಇಂದ 2 ಲಕ್ಷ ಕೋಟಿ ಆದಾಯ ನಷ್ಟ ಆಗ್ಬಹುದು ಈ ಪ್ರಸ್ತಾವನೆಗಳಿಂದ ಅಂತ ಒಂದು ಅಂದಾಜು ಮಾಡಲಾಗಿದೆ. 1.5 ಇಂದ 2 ಲಕ್ಷ ಕೋಟಿ ಒಟ್ಟಾರೆ ಈ ದರ ಸರಳೀಕರಣದಿಂದ ಒಟ್ಟು ನಷ್ಟ ಒಂದು ವರ್ಷಕ್ಕೆ ದರ ಸರಳೀಕರಣದಿಂದ ಒಟ್ಟು ನಷ್ಟ 1.5 ಇಂದ 2 ಲಕ್ಷ ಕೋಟಿ ಅಂತ ಕೆಲವರು ಅಂದಾಜು ಮಾಡಿದ್ದಾರೆ. ಕರ್ನಾಟಕಕ್ಕೆ ಸುಮಾರು ಅದರಲ್ಲಿ 15,000 ಕೋಟಿ ನಷ್ಟ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಂದಾಜು. ಸರ್, ಅಂದ್ರೆ 1.5 to 2 lakh crores ಅಲ್ಲಿ ಓವರ್ ಆಲ್, ಅದರಲ್ಲಿ 70% ಆಫ್ ದಟ್ ವಿಲ್ ಬಿ ಲಾಸ್ ಟು ಸ್ಟೇಟ್ಸ್, ರಾಜ್ಯಗಳ ಮೇಲೆ ಬೀಳುತ್ತೆ. ಸೊ ಇದು ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಏನಾಗಿದೆ, ಅವರಿಗೆ GST ಅಲ್ಲದೆ ಬೇರೆ ಆದಾಯದ ಮೂಲಗಳು ತುಂಬಾ ಇದಾವೆ.
ಅವರು GST ನ ನಂಬ್ಕೊಂಡಿರೋದು ಅವರ ಒಟ್ಟು ಆದಾಯದಲ್ಲಿ ಬರೀ 28% ಇದೆ. ಇನ್ನು 72% ಅವ್ರಿಗೆ ಬೇರೆ ಬೇರೆ ಆದಾಯದ ಮೂಲಗಳಿದ್ದಾವೆ. ಇನ್ಕಮ್ ಟ್ಯಾಕ್ಸ್ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ ಇದೆ, ಆಮೇಲೆ ಅವ್ರಿಗೆ ಎಕ್ಸೈಸ್ ಇದೆ, ಸೆಂಟ್ರಲ್ ಎಕ್ಸೈಸ್, ಹಾಗೆ ಕಸ್ಟಮ್ಸ್ ಇದೆ, ಆಮೇಲೆ ಅವ್ರಿಗೆ RBI ಇಂದ ಪೆಟ್ರೋಲ್ ಕಂಪನಿಗಳಿಂದ ಡಿವಿಡೆಂಡ್ಸ್ ಬರುತ್ತೆ. ಸೊ ಈ ತರ ಎಲ್ಲ ನೋಡಿದಾಗ 72% ಅವ್ರದ್ದು ಬೇರೆ ಆದಾಯ GST ಹೊರತುಪಡಿಸಿ ಆದಾಯಗಳ ಮೂಲ ಇದೆ ಅವರಿಗೆ. ಆದ್ರೆ ರಾಜ್ಯಗಳಿಗೆ 50% GST ಮೇಲೆನೆ ಡಿಪೆಂಡ್ ಆಗಿದ್ದಾರೆ. ನಮ್ಗೆ ಉಳಿದಿರೋದು ಯಾವುದು? ಈ ಶರ ಅಂದ್ರೆ ಏನು, ಅಬ್ಕಾರಿ, ಮೋಟಾರು ವಾಹನ ತೆರಿಗೆ, ಸ್ಟಾಂಪ್ಸ್, ಇವು ಮೂರು ಮೈನ್ಸ್ ಅಲ್ಲಿ ಒಂದು 5-6 ಸಾವಿರ ಬರುತ್ತೆ ಅಷ್ಟೇ. ಅದು ಸ್ಮಾಲ್ ಅಮೌಂಟ್. ನಮ್ಮ ಹತ್ರ ಇಷ್ಟೇ ಉಳಿದಿರೋದು. ಸೊ ಇವು ಎಲ್ಲವೂ ಕೂಡ ಈಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದು ಗರಿಷ್ಠ ಮಿತಿಯನ್ನ ಮುಟ್ಟಿಬಿಟ್ಟಿದ್ದಾರೆ. ಇನ್ನು ಅಲ್ಲಿ ಏನು ಸ್ಕೋಪ್ ಉಳಿದಿಲ್ಲ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಇನ್ಕಮ್ ಟ್ಯಾಕ್ಸ್ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ ಇದೆ, ಕಸ್ಟಮ್ಸ್ ಇದೆ, ಸೆಂಟ್ರಲ್ ಎಕ್ಸೈಸ್ ಇದೆ. ಆ ಮೂಲಗಳಿಂದ 72% ರೆವಿನ್ಯೂ ಅವರಿಗೆ ಸೆಸ್ಗಳು ಬರ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಸೆಸ್ಗಳು. ಸೆಸ್ ಅಲ್ಲೇ ಅವ್ರಿಗೊಂದು 6 ಲಕ್ಷ ಕೋಟಿ ಬರುತ್ತೆ. ಅದರಲ್ಲಿ 1 ಪೈಸಾನು ರಾಜ್ಯಗಳಿಗೆ ಸಿಗೋದಿಲ್ಲ. ಸೊ ಅವ್ರಿಗೆ ಬೇಕಾದಷ್ಟು ಮೂಲಗಳಿದಾವೆ ಮೊಬಿಲೈಸ್ ಮಾಡಕ್ಕೆ, ನಮ್ಗೆ ಇಲ್ಲ. ಹಾಗಾಗಿ ಇದರಿಂದ ಹೊಡೆತ ರಾಜ್ಯಗಳಿಗೆ ತೀವ್ರ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ತೀರ್ಮಾನಗಳ ಸಾರಾಂಶ ಏನು ಅಂದ್ರೆ, ರಾಜ್ಯದ ಸ್ವಾಯತ್ತತೆಗೆ ಒಂದು, ಈಗ ನಿಮ್ಗೆ ಸ್ವಂತ ಹಣಕಾಸಿನ ಮೂಲ ಇಲ್ಲ, ಸ್ವಂತ ಹಣಕಾಸಿನ ಶಕ್ತಿ ಇಲ್ಲ ಅಂದ್ರೆ ಸ್ವಾಯತ್ತತೆಗೆ ಅರ್ಥ ಎಷ್ಟು ಮಟ್ಟಿಗೆ ಉಳಿಯಿತು? ಸರ್, ಈಗ ಮಹಾರಾಷ್ಟ್ರ ಕೂಡ ನಮ್ಮದೇ ಲಕ್ಷಣ ನಮ್ಮ ಪರಿಸ್ಥಿತಿ ಅಂದ್ರೆ ಮಹಾರಾಷ್ಟ್ರ ಕೂಡ ಅದೇ ಪರಿಸ್ಥಿತಿ. ಈಗ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಅವರು ಕೂಡ ನಿಮ್ಮಷ್ಟೇ ಗಟ್ಟಿಯಾಗಿ GST ಮಂಡಳಿಯಿಂದ ಪ್ರತಿಪಾದನೆ ಮಾಡ್ತಾರೆ. ನೀವು ಅವರು ವಾದ ಮಾಡಿದ್ರೆ ಕರ್ನಾಟಕ ಕೂಡ ಹೆಚ್ಚು ನೋಡಿ, ನಾವು ವಾದ ಕರ್ನಾಟಕ ಆಗ್ಲಿ, ನಾವು ದೆಹಲಿಯಲ್ಲಿ 8 ರಾಜ್ಯಗಳು ಸೇರಿ ಸಭೆ ಮಾಡಿದ್ದೇವೆ. ನಾವು ಮಾತಾಡ್ತಾ ಇರೋದು ಎಲ್ಲಾ ರಾಜ್ಯಗಳ ಪರವಾಗಿ ಮಾತಾಡ್ತಾ ಇದ್ದೇವೆ, ಎಲ್ಲಾ ರಾಜ್ಯಗಳ ಪರವಾಗಿ. ನಾನು ಡೆಲ್ಲಿಯಲ್ಲಿ ಹೇಳಿದಾಗ ಇದ್ಯಾವುದು ಕರ್ನಾಟಕ ಅಂಕಿ ಸಂಖ್ಯೆ ನಾನು ಕೊಡ್ಲಿಲ್ಲ. ಅದಕ್ಕೆ ಇವತ್ತು ಇಲ್ಲಿ ಮಾತಾಡಿ ಕರ್ನಾಟಕದ ಚಿತ್ರಣ ಅಂತ ಹೇಳ್ತಾರೆ. ಡೆಲ್ಲಿಯಲ್ಲಿ ನಾನು ಮಾತಾಡಿದಾಗ ಇಡೀ ನ್ಯಾಷನಲ್ ದೇಶದ ಮಾತಾಡಿದ್ದೆ. ಸೊ ನಾವು ಮಾತಾಡ್ತಾ ಇರೋದು ಎಲ್ಲಾ ರಾಜ್ಯಗಳ ಪರವಾಗಿ. ನಾವು ಅವ್ರು ಮಾತಾಡ್ತಾರ ಪ್ರಕಾರ, ಈಗ ಅವರು ಒಂದು ರಾಜ್ಯ ಸರ್ಕಾರ, ಅವರು ಒಂದು ಸರ್ಕಾರ, ಅವರು ಒಂದು ಸಾರ್ವಭೌಮ ಸರ್ಕಾರವಾಗಿರುವಾಗ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಮಾತಾಡಬಾರ್ದು ಅಂತ ನಾನು ಆಗುದಿಲ್ಲ. ಆದ್ರೆ ನನ್ನ ಪ್ರಕಾರ ಎಲ್ಲಾ ರಾಜ್ಯಗಳಿಗೆ ಇದರಿಂದ ಬಹಳ ಒಂದು ದೀರ್ಘಾವಧಿಯ ಪೆಟ್ಟು ಬೀಳ್ತಾ ಇದೆ. ಇದು ಎಲ್ಲಾ ರಾಜ್ಯಗಳಿಗೂ ತೊಂದರೆ. ನಾಳೆ ದಿನ ನಾವು ಕೈ ಕಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ನಿಂತ್ಕೊಳ್ಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರಗಳಿಗೆ ಅವರ ಈಗಿರುವಂತಹ ಒಂದು ಸ್ಥಿತಿಗತಿ ಉಳಿಯೋದಿಲ್ಲ ಅನ್ನುವಂತಹದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಲಾಸ್ ಆಗುತ್ತೆ ಅಂದ್ರೆ ನೀವು ಸ್ವಾಗತ ಮಾಡ್ತೀವಿ, ಸ್ಟಾರ್ಟಿಂಗ್ ಹೇಳ್ತೀವಿ. ಈಗ ಅವ್ರು ಕೊಡಲ್ಲ, ನಿಮ್ಗೆ ಲಾಸ್ ಆಗುತ್ತೆ, ತುಂಬ ಕೊಡಲ್ಲ ಅಂತ ಸ್ವಾಗತ ಮಾಡಿ ಲಾಸ್ ಮಾಡ್ಕೊಂಡು ರಾಜ್ಯ ನಡೆಸಕ್ಕಾಗುತ್ತೆ. ನಾವು ಅದಕ್ಕೆ ಹೇಳ್ತಾ ಇರೋದು, ಈಗ ನಾವು ಕೂಡ ಜನಪರ ಇದ್ದೇವೆ. ಎರಡನೇದು, ನಾನು ವಾಪಸ್ ಮೇನ್ ಪಾಯಿಂಟ್ ಗೆ ಬರ್ತೇನೆ. ಬಟ್ ನಮ್ಮದು ಏನಿದೆ, ಹಿಂದೆ ಎಲ್ಲ ಕೂಡ ಈ ತರ ದರ ಕಡಿತ ಮಾಡಿದಾಗ ಇದರಲ್ಲಿ ಹೆಚ್ಚಿನ ಲಾಭ ಕಂಪನಿಗಳವರು ಮಾಡ್ಕೊಂಡಿದ್ದಾರೆ. ಇದು ಪೂರ್ತಿ ದರ ಸರಳೀಕರಣದ ಲಾಭವನ್ನ ಜನಗಳಿಗೆ ವರ್ಗ ಮಾಡದೆ ಇದರಲ್ಲಿ ಅರ್ಧಕ್ಕಂತ ಹೆಚ್ಚು ಪಾಲನ್ನ ಅವರು ತಮ್ಮ ಲಾಭಕ್ಕೆ ಬಳಸ್ಕೊಂಡಿದ್ದಾರೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, GST ಕೌನ್ಸಿಲ್ನವರೇ ಮಾಡಿಸಿರುವಂತ ಅನೇಕ ಅಧ್ಯಯನ ವರದಿಗಳಲ್ಲೂ ಕೂಡ ಇದು ಸಾಬೀತಾಗಿದೆ. ಸೊ ಈಗ ನಾವು ದರ ಸರಳೀಕರಣ ಮಾಡೋದು ಹೆಸರು ಜನಗಳಿಗೆ, ಆದ್ರೆ ಜನಗಳಿಗೆ ಅದು ಪೂರ್ತಿ ಸಿಗದೆ ಕಂಪನಿಗಳಿಗೆ ಲಾಭ ಮಾಡಿಕೊಳ್ಳುವುದಕ್ಕೆ ದರ ಸರಳೀಕರಣ ಮಾಡುವಂತಹದ್ದು ಆಗಬಾರದು ಅನ್ನೋದು ಕೂಡ ನಮ್ಮ ಬೇಡಿಕೆ ಇದೆ. ಅಲ್ಲಿಗೆ ಅರ್ಥ ಏನು? ಆಗ್ಬಾರ್ದು ಅಂತ ಹೇಳ್ತಾ ಇದ್ರಿ, ಏನಾಗ್ಬೇಕು ಅಂದ್ರೆ ಇದರ ಲಾಭ ಪೂರ್ತಿ ಜನಗಳಿಗೆ ಸಿಗಬೇಕು. ಅದನ್ನ ಮಾಡದೆ ನೀವು ದರ ಸರಳೀಕರಣ ಮಾಡಿದ್ರೆ ಜನಗಳ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ಲಾಭ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಕ್ಕಷ್ಟೇ ಇದು ಸೀಮಿತ ಆಗುತ್ತೆ. 2 ಲಕ್ಷ ಕೋಟಿಯಲ್ಲಿ ಇದರಲ್ಲಿ ಎಷ್ಟು ಜನಕ್ಕೆ ತಲುಪುತ್ತೆ ಯಾವುದು ಗ್ಯಾರಂಟಿ ಇಲ್ಲ. ಹಿಂದೆ ಎಲ್ಲ ನಾವೇನು ದರ ಕಡಿತ ಮಾಡಿದ್ದೇವೆ ನಾನು ತಮ್ಗೆ ಹೇಳಿದೆ,
14.4% ಇದ್ದಿದ್ದು 11% ಬಂದಿದೆ. ಸ್ಟೆಪ್ ಬೈ ಸ್ಟೆಪ್ ನಾವು ಕಮ್ಮಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ ಕೂಡ. ಇದು ಪ್ರತಿ ಬಾರಿನೂ ಕೂಡ ರೇಟ್ ಕಟ್ ಮಾಡಿದಾಗ ಕಂಪನಿಗಳವರೇ ಇದನ್ನ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ನಿಮ್ಗೆ ನಾನು ಸುಮ್ಮನೆ ಅಧಿಕಾರಿಗಳ ಹತ್ರ ಮಾಹಿತಿ ತೆಗೆಸ್ತೆ, ನೀವು ತೆಗೆಸ್ಕೊಂಡು ನಾನು ಹೇಳಿದ್ದೆ ಸತ್ಯ ಅಂತಲ್ಲ, ನೀವು ಇದೆ. ಸರಿ, ಆಗಸ್ಟ್ ಮೊದಲನೇ ವಾರ ಸಿಮೆಂಟ್ ರೇಟ್ ಏನಿತ್ತು, ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಸಿಮೆಂಟ್ ರೇಟ್ ಏನಿದೆ ತೆಗೆದು ನೋಡಿ ನೀವು. ನಾನು ಹೇಳಿದ್ದನ್ನ ನೀವು ಬರೆಯೋದು, ನಿಮ್ಗೂ ಸಿಗುತ್ತೆ ಇದೆಲ್ಲ, ನಿಮ್ಮ ಪತ್ರಿಕೆಗಳಲ್ಲೂ ಆಕ್ಸೆಸ್ ಇರುತ್ತೆ ನಿಮ್ಗೆ. ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಏನಿತ್ತು ಸಿಮೆಂಟ್ ರೇಟು, ಸೆಪ್ಟೆಂಬರ್ ಫಸ್ಟ್ ವೀಕ್ಗೆ ಸಿಮೆಂಟ್ ರೇಟ್ ಏನಾಗಿದೆ ಅಂತ ನೀವು ನೋಡಿ. ಈ 15-20 ದಿನದಲ್ಲಿ ಎಷ್ಟು ಜಂಪ್ ಆಗಿದೆ ಸಿಮೆಂಟ್ ರೇಟ್. ಯಾಕೆ ಜಂಪ್ ಆಗಿದೆ? ಸೆಂಟ್ರಲ್ ಗವರ್ಮೆಂಟ್ ಸಿಮೆಂಟ್ ಮೇಲೆ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡೋದಕ್ಕೆ ಹೊರಟಿದೆ. ಅಲ್ಲಿ ಕಮ್ಮಿ ಮಾಡೋ ಟೈಮಿಗೆ ಇದನ್ನ ಆಲ್ರೆಡಿ ಅವ್ರು ಜಾಸ್ತಿ ಮಾಡಿದ್ದಾರೆ. ಸೊ ಜನಕ್ಕೆ ಏನು ಸಿಕ್ತು ಅಲ್ಲಿಗೆ? ಸೊ ಇವರು ಜನಕ್ಕೆ ಅಷ್ಟೇ ರೇಟೆ, ಯಾಕೆಂದ್ರೆ ಟ್ಯಾಕ್ಸ್ ಕಮ್ಮಿ ಆಯ್ತು, ಆದ್ರೆ ಅವರ ಮಾರಾಟ ದರ ಹೆಚ್ಚಳ ಮಾಡಿಕೊಟ್ಟಿದ್ದಾರೆ. ಇದು ಆಲ್ರೆಡಿ ಈ ತರ ಉದಾಹರಣೆಗಳು ಬೇಕಾದಷ್ಟು ಇದಾವೆ. ಇದನ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಆಲ್ರೆಡಿ 8-10% ಮೇಲೆ ಸಿಮೆಂಟ್ ಪ್ರೈಸಸ್ ಜಾಸ್ತಿ ಆಗಿದೆ ಕಳೆದ 15-20 ದಿನದಿಂದ. ಏಕೈಕಿ ಜಾಸ್ತಿ ಮಾಡೋದು ಅವ್ರ ರೇಟ್, ಅವರು ಎಕ್ಸ್ ಫ್ಯಾಕ್ಟರಿ ರೇಟ್ ಅಂತೀವಲ್ಲ, ಅದು ಅವ್ರ ಫ್ರೀಡಮ್. ಯಾಕೆ ಮಾಡಿದಾರೆ ಈ ಟೈಮ್ ಅಲ್ಲಿ? ಯಾಕಂದ್ರೆ GST ರೇಟ್ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಅಡ್ಜಸ್ಟ್ ಮಾಡಿ ಜನ ಇಷ್ಟ ದಿನ ಏನಾಗ್ತಾ ಇತ್ತು, ಉದಾಹರಣೆಗೆ 500 ರೂಪಾಯಿ ಪ್ಲಸ್ 28% ಟ್ಯಾಕ್ಸ್ ಕಟ್ಟೋರು, ಇವಾಗ 550 ರೂಪಾಯಿ ಪ್ಲಸ್ 15% ಟ್ಯಾಕ್ಸ್. ಸೊ ಜನಕ್ಕೆ ಅಷ್ಟೇ ಆಗುತ್ತೆ. ಸರ್, ಈಗ 2 ಸ್ಲ್ಯಾಬ್ ಬರಬೇಕು ಅನ್ನೋದು ನಿಮ್ಮ ಪಾರ್ಟಿಯ ನಿಲುವು ಆಗಿತ್ತು. ಎರಡನೇದಾಗಿ ಈ ಸ್ಲ್ಯಾಬ್ ಮಾಡೋದ್ರಿಂದ ಸರ್ವಿಸ್ ಕ್ಷೇತ್ರಕ್ಕೆ ಮತ್ತು ನಮಗೆ ನೇರವಾಗಿ ಗ್ರಾಹಕರಿಗೆ ಅನ್ವಯವಾಗುವಂತ ಕನ್ಸ್ಯೂಮರ್ ಪ್ರಾಡಕ್ಟ್ ಮೇಲೆ ಎಷ್ಟು ಕಡಿಮೆ ಆಗಬಹುದು ನೋಡಿ. ಅವರೆಲ್ಲ ಇವತ್ತು ಕೆಲವು ಪೇಪರ್ಗಳಲ್ಲಿ ಯಾವ್ಯಾವ ಐಟಮ್ ಮೇಲೆ ಎಷ್ಟು ಕಮ್ಮಿ ಅಂತ ಬರೆಸಿದ್ದಾರೆ. ಅದು ಬಹುಶಃ ಯಾರಿಂದ ಲೀಕ್ ಆಗಿದೆ ಗೊತ್ತಿಲ್ಲ. ನಮ್ಮ ಪದ್ಧತಿ ಏನಂದ್ರೆ GST ಕೌನ್ಸಿಲ್ ನಲ್ಲಿ ತೀರ್ಮಾನ ಆಗುವವರೆಗೆ ಇದ್ಯಾವುದು ಕೂಡ ಹೊರಗೆ ಬರಬಾರದು. ನಾವು ಎಲ್ಲ ಸುಮಾರು ಜನ ಇಲ್ಲಿ ತಿಳಿದವರು ಇದ್ದೀರಿ, ನಿಮ್ಗೆ ಗೊತ್ತಿದೆ. ಯಾವ್ದಾದ್ರು ರಾಜ್ಯದಲ್ಲಿ ಬಜೆಟ್ ಡಾಕ್ಯುಮೆಂಟ್ ಏನಾದ್ರೂ ಅಸೆಂಬ್ಲಿಯಲ್ಲಿ ಟೇಬಲ್ ಆಗೋದಕ್ಕೆ ಮೊದಲು ಲೀಕ್ ಆದ್ರೆ ಅದು ಸರ್ಕಾರನೇ ಅಲಿಗಾಡಿಸುವಂತಹ ಒಂದು ವೈಫಲ್ಯ. ಕರೆಕ್ಟಾ? ಯಾಕೆ ಅದು ವೈಫಲ್ಯ? ಬಿಕಾಸ್ ಟ್ಯಾಕ್ಸ್ ಬಜೆಟ್ ಅಲ್ಲಿ ಟ್ಯಾಕ್ಸ್ ಹೆಚ್ಚಳ, ಕಡಿತ, ದರಗಳಿರ್ತವೆ. ಅದು ಏನಾದ್ರೂ ಹೊರಗಡೆಗೆ ಲೀಕ್ ಆದ್ರೆ ಅದರ ದುರ್ಲಾಭವನ್ನ ಕೆಲವರು ಮಾಡ್ಕೋತಾರೆ. ಅದಕ್ಕೋಸ್ಕರ ಗೌಪ್ಯತೆಯನ್ನ ಕಾಪಾಡಬೇಕು. ಅಸೆಂಬ್ಲಿಯಲ್ಲಿ ಮಂಡನೆ ಆಗೋವರೆಗೂ ಕೂಡ ಏನು ಲೀಕ್ ಆಗಬಾರದು. ಯಾಕಂದ್ರೆ ಟ್ಯಾಕ್ಸ್ ಪ್ರಪೋಸಲ್ಸ್ ಅಪ್ ಅಂಡ್ ಡೌನ್ ಆಗ್ಬಿಡುತ್ತೆ, ಅದು ಲೀಕ್ ಆಗಬಾರ್ದು. ಈಗ ಎಲ್ಲ ಫುಲ್ಲ ಬರ್ತಾ ಇದೆ. ಹಾಗಂತೇಳಿ ಯಾರೋ ತಪ್ಪು ಮಾಡಿದ್ದಾರೆ ಅಂತ ನಾನು ಆ ತಪ್ಪು ಮಾಡಕ್ ಹೋಗೋದಿಲ್ಲ. ಒಟ್ಟಾರೆ ಅದು ದರ ಈಗ ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದು GST ನಾವು ಸೇರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರಿ ಮಾಡ್ಕೊಂಡಿರುವಂತಹದ್ದು. ಇದು ಒನ್ ವೇ ಸ್ಟ್ರೀಟ್ ಅಲ್ಲ. ಅವ್ರದ್ದು ಮೆಜಾರಿಟಿ ಇರಬಹುದು, ಅವ್ರ ಮೆಜಾರಿಟಿಯನ್ನ ಉಪಯೋಗ ಮಾಡಿ ಒಂದು ರೀತಿ ಬುಲ್ಡೋಸ್ ಮಾಡುವಂತಹದ್ದು ಆಗ್ಬಹುದು. ಇಲ್ಲ ಅಂತ ಕೇಂದ್ರ ಸರ್ಕಾರ ಕೊಟ್ಟಂಗಾಗುತ್ತೆ. ಯಾಕೆಂದ್ರೆ ರಾಜ್ಯಗಳ ಹಿತವನ್ನ ನೀವು ಕಾಪಾಡೋದಿಲ್ಲ ಅಂತ ಹೇಳಿದ್ರೆ, ರಾಜ್ಯಗಳ ಹಿತವನ್ನ ನೀವು ಕುಂಠಿತ ಮಾಡಿ ಅದರ ಮೇಲೆ ಅಧಿಕಾರ ನಡೆಸುವಂತದ್ದಾದ್ರೆ ಇದು ದೀರ್ಘಕಾಲದಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಮಾಡ್ತಕ್ಕಂತಹ ಘಾಸಿ ಆಗುತ್ತೆ. GST ವ್ಯವಸ್ಥೆಗೂ ಕೂಡ ಘಾಸಿ ಆಗುತ್ತೆ. ಇದರಿಂದ ರಾಜ್ಯಗಳಿಗೆ ಆಗುವಂತ ನಷ್ಟ ದೀರ್ಘಾವಧಿಯಲ್ಲಿ ರಾಜ್ಯಗಳನ್ನ ಒಂದು ರೀತಿ ಬಹಳ ಕಷ್ಟ ಪರಿಸ್ಥಿತಿಗೆ ದೂಗುತ್ತೆ. ಇದರಿಂದ ದೇಶಕ್ಕೂ ಕೂಡ ಹಾನಿ ಆಗುತ್ತೆ ನನ್ನ ಪ್ರಕಾರ. ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ, ನಾವು ಯಾವುದು ಅವರ ರಾಜ್ಯಗಳಿಗೆ ಆಗ್ತಕ್ಕಂಥ ನಷ್ಟವನ್ನ ಪರಿಹಾರ ಕೊಡಬೇಕು. ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ನಾವೇನು ಯಾವುದು ಟ್ಯಾಕ್ಸ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗಲೂ ಕೂಡ ಅವರು ಏನು ಈಗ ಬರ್ತಾ ಇರೋ ಸೆಸ್ ಅಂತ ಇದೆ ಈಗ ಆಲ್ರೆಡಿ, ಆ ಸೆಸ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲೇ ರಾಜ್ಯಗಳಿಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದೀವಿ. ಕೇಂದ್ರ ಸರ್ಕಾರನು ಏನು ಅವ್ರ ದುಡ್ಡಲ್ಲಿ ನಮ್ಗೆ ಪರಿಹಾರ ಕೊಡಬೇಕಾಗಿಲ್ಲ.
ಅವ್ರದ್ದೊಂದು ಪೈಸಾನು ನಮ್ಗೆ ಬೇಕಾಗಿಲ್ಲ. ಈ GST ಅಲ್ಲೇ ಒಂದು ಸ್ಟ್ರೆಸ್ ಇದೆ ಈಗ. ಅದನ್ನ ಕೇಂದ್ರ ಸರ್ಕಾರದವರು ತಾವು ತಗೊಳಕ್ ಹೊರಟಿದ್ದಾರೆ.